ಮೇಡಮ್ ಈ ಕಡೆ ಬನ್ನಿ ನೀವು ಮೇಡಮ್ ಆಟೋ ಸೀಟ್ ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನೂ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿ ಎಮ್ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಥರದ ನಿರ್ಧಾರ ಯಾರು ತೆಗೆದುಕೊಳ್ಬೇಕು. ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ, ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲೆಲ್ಲ ಅಲ್ಲಿ ಬಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಮೊನ್ನೆ 10 ಮತ್ತು 11ನೇ ತಾರೀಕು ಏಪ್ರಿಲ್ 10 ಮತ್ತು 11 1925 ಒಂದು 3 ವರ್ಷ ಆಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರುವಂತಹದ್ದನ್ನ ಕಾರ್ಯಕ್ರಮವನ್ನಾಗಿ ಮಾಡಿದ್ರೆ ಮತ್ತು ಎಲ್ಲ ಚರ್ಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಅಪಮಾನವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಿರೋ ಅನ್ನೋದನ್ನ ಇದನ್ನ ಮುಚ್ಚಾಕ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಷ್ಟು ಅವರ ಇತಿಹಾಸ ಜನಕ್ಕೆ ಗೊತ್ತಾಗಬಾರ್ದು, ಅವರ ಪ್ರತಿಭೆ ಗೊತ್ತಾಗಬಾರ್ದು, ಅವರ ಹೋರಾಟ ಗೊತ್ತಾಗಬಾರ್ದು ಅಂತೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತಹ 100 ವರ್ಷದ ಈ ಸಂದರ್ಭದಲ್ಲಿ ಕರ್ನಾಟಕದ ನಿಪ್ಪಾಣಿಗೆ ಬಂದಂತದ್ದು ಅಲ್ಲೂ ಕೂಡ ಅವರೊಂದು ದಲಿತೋದ್ಧಾರಕದ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಆದ್ರೆ ಈ ಕಾರ್ಯಕ್ರಮವನ್ನ ಜಾರಿಗೊಳಿಸಬಾರದು ಅನ್ನೋ ಏಕೈಕ ಈ ಕಾರ್ಯಕ್ರಮವನ್ನು ಕಾರಣಕ್ಕೆ ಇವತ್ತು 100 ವರ್ಷದ ಕಾರ್ಯಕ್ರಮ ಮಾಡಿದ ನಮ್ಮ SC ಮೋರ್ಚಾದ ಎಲ್ಲ ಪ್ರಮುಖರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಯಾವಾಗ ಸರ್ಕಾರ ಮಾಡೋದಿಲ್ಲ ಅಂತ ಆಯ್ತು, ನಮ್ಮ ಕೈಲಾದಷ್ಟು ಒಂದು ಭೀಮ ಹೆಜ್ಜೆ ಅಂತ ಹೇಳಿ ಬೆಂಗಳೂರಿನಿಂದ ಬೆಂಗಳೂರಿನಲ್ಲಿ ಇದನ್ನ ನಾನು ಉದ್ಘಾಟನೆ ಮಾಡಿದ್ದೆ. ಈಗ 15ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ನಿಪ್ಪಾಣಿಯಲ್ಲಿ ಒಂದು ಸಮಾವೇಶದಲ್ಲಿ ಕಾರ್ಯಕ್ರಮ ಮುಕ್ತಾಯ.